ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಲ್ಲ. ನಾನಿವತ್ತು ಪೆಟ್ ಚಾಯ್ಸ್ ಶಾಪಿಗೆ ಬಂದಿದ್ದೇನೆ. ಇದು ನಂದಿಗುಡ್ಡ ಸರ್ಕಲಲ್ಲಿ ಬರುತ್ತೆ. ಮಾರ್ನಮಿಕಟ್ಟೆ ಮತ್ತು ವ್ಯಾಲೆನ್ಷಿಯಾದ ಮಿಡ್ಲಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾನು ನನ್ನ ಮನೆಗೆ ಹೊಸ ಮೆಂಬರ್ ಬಂದಿದ್ದಾನಲ್ಲ, ಅವನಿಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಅಂತ ಈ ಕಡೆ ಬಂದಿದ್ದೇನೆ. ಇಲ್ಲಿ ನೋಡುವಾಗ ಎಷ್ಟೆಲ್ಲ ಶಾಪಿಂಗ್ ಮಾಡೋದು ತುಂಬ ಐಟಮ್ಸ್ ಎಲ್ಲ ಉಂಟು. ನಾನು ನೋಡ್ತಾ ಇದ್ದೀನಿ ಏನೆಲ್ಲ ಕೊಡ್ಬೋದಂತ. ಬಟ್ ಇಲ್ಲೆಲ್ಲ ಸಜೆಷನ್ ಮಾಡ್ತಾರೆ ಶಾಪಿನವರು, ಇಂತಿಷ್ಟು ಪ್ರಾಯದ ಅಂದರೆ ಏಜ್ ಆದ ಪೆಟ್ಸಿಗೆ ಏನೆಲ್ಲ ಕೊಡ್ಬೋದಂತೆಲ್ಲ ಹೇಳ್ತಾರೆ. ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಒಳ್ಳೆಯದುಂಟು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಾಯಿ ಎಲ್ಲ ಸಣ್ಣ ಮರಿ ಇರುವಾಗೆಲ್ಲ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಇದನ್ನು ಕೊಟ್ಟರೆ ಅದು ಬೈಟ್ ಮಾಡ್ತಾ ಇರ್ತದೆ. ತುಂಬ ಚೆನ್ನಾಗಿ ಯಾವ್ಯಾವ ಐಟಮ್ಸ್ ಬೇಕಂತ ನಮಗೆ ಎಲ್ಲ ಹಣ ಇದ್ದರೆ ಏನೋ ತಗೊಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಖುಷಿ ಆಯ್ತು ಈ ಶಾಪಿಗೆ ಬಂದು. ನಿಮಗೆ ಹೇಗೆ ಅನಿಸಿತೆ ಅಂತ ನನಗೆ ಹೇಳಿ ಫ್ರೆಂಡ್ಸ್. ಓಕೆ, ನಾವೀಗ ಪೆಟ್ ಚಾಯ್ಸ್ ಶಾಪಿಂದ ಮನೆಗೆ ಬಂದಿದ್ದೇವೆ. ನಮ್ಮ ಪುಟ್ಟ ಮರಿಗೆ ಬಾಬಾ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಅಪ್ ಬಾಬಾ. ಎಂತ ಮಲಗುದಾ ಬಾಬಾಗೆ ಶಾಪಿಂಗ್ ಮಾಡಿದೆ. ಶಾಪಿಂಗ್ ನೋಡಿ ನೋಡುವ. ನಮ್ಮ ಮುದ್ದು ಬಂಗಾರದೆ ನಮ್ಮ ಮುದ್ದು ಪಾಪುಗೆ ಪುಟ್ಟ ಶಾಪಿಂಗ್ ಮಾಡಿದೆ. ಬಾ, ನಿಂಗೆ ಏನೆಲ್ಲ ತಂದದ್ದಂತ ನೋಡು. ಟ್ಯಾಂಡಡ ಬೈ ಒನ್ ಗೆಟ್ ಒನ್ ಫ್ರೀ. ನೋಡ, ಮಲಗಬೇಡ ಬಾಬಾ, ಸಿಡ ನೋಡು. ನೋಡು, ನಿಂಗೆ ಗಿಫ್ಟ್ ತಂದದ್ದು ಮಮ್ಮಿ. ಮತ್ತೊಂದು ಅವನಿಗೆ ಕೋಮ್ ತಂದೆ ಬ್ರಷ್ ಮಾಡಲಿಕ್ಕೆ, ರೋಮ ಈಗ ಕೋಮ್ ಮಾಡಲಿಕ್ಕೆ, ಅಂದರೆ ಡೈಲಿ ಮಾಡಿದರೆ ಸಾಫ್ಟ್ ಬರ್ತದೆ ಅಂತೇಳಿ ಈ ಥರ ಎರಡುಂಟು. ಒಂದು ಹಾಡಿದೊಂದು ಸಾಫ್ಟ್ ಇತ್ತು, ಎರಡು. ಮತ್ತೊಂದು ಯಾವಾಗ ಬೋರ್ ಆಗದೆ ತಿಂದು ಡ್ರೈ ತಿಂದು ಬೋರ್ ಆಗ್ತದೆ ಅಂತೇಳಿ ಒಂದು, ನಾವೀಗ ಈಗ ಐಸ್ ಕ್ರೀಮ್ ಎಲ್ಲ ತಿಂತೇವೆ, ಒಂದು ಚಾಕ್ಲೇಟ್ ತಿಂತೇವೆ ಮಕ್ಕಳಿಗೆ ಒಂದು ಖುಷಿ ಆಗಲಿಕ್ಕೆ, ಆ ಥರ ಇದೊಂದು ಸ್ವಲ್ಪ ತಂದಿದೆ ಟೇಸ್ಟ್ ಮಾಡಲಿಕ್ಕೆ. ನೋಡುವ ಹೇಗೆ. ಅದು 1 to 12 ಮಂತ್ ಅಂತ ಉಂಟು. ಈ ಫುಡ್ಡು ಸಹ ನಾವು ಸ್ವಲ್ಪ ಟೇಸ್ಟ್ ಮಾಡಿಸ್ತೇವೆ, ಹೇಗೆ ತಿಂತಾನಂತ ನೋಡುವ. ಯಾಕೆಂದರೆ ನಮ್ಮ ಪಾಪ ಖುಷಿ ಹ್ಯಾಪಿಯಾಗಿರ್ಬೇಕಲ್ಲ ಮನೆಯಲ್ಲಿ, ಹೌದಲ್ಲ? ನಿಮಗೆ ಹೆಸರು ಚೂಸ್ ಮಾಡಲಿಕ್ಕೆ ಉಂಟು, ತುಂಬ ಕೆಲಸ ಉಂಟು ನಮಗೆ. ಓಕೆ ನೋಡಿ. ಮತ್ತೊಂದು ನೋಡಿ, ಒಂದು ಟಿಶ್ಯೂ ತಂದೆ. ಇದು ಟಿಶ್ಯೂ ಯಾಕೆ ಗೊತ್ತಾ? ಈ ಒಂದು ಇಲ್ಲೆಲ್ಲ ಗಡ್ಡ ಜಾಸ್ತಿ ತಿಂದು ಈಗ ಮಾಡಿ ನಮ್ಮ ಡ್ರೆಸ್ಸಿಗೆ ಒಂದು ಹೀಗೆ ಮಾಡ್ತಾನೆ. ಅದು ಮಾಡಿದಾಗೆ ಸ್ವಲ್ಪ ವೆಟ್ ಟಿಶ್ಯೂ ಇದ್ದರೆ ತೆಗೆದು ಸ್ವಲ್ಪ ಒರೆಸ್ಲಿಕ್ಕೆ ಅಂತ ತಂದಿದ್ದೇನೆ. ಮಕ್ಕಳಿಗೆ ನೋಡಿ, ನಾವು ಅಷ್ಟು ಸಣ್ಣ ಮಕ್ಕಳಿಗೆ ನಾವು ಹೇಗೆ ಕೇರ್ ಮಾಡ್ತೀವಿ ಆ ಥರನೇ ಮಾಡಬೇಕು. ಸ್ವಲ್ಪ ದೊಡ್ಡ ಆಗೋ ತನಕ ತುಂಬ ಕೇರ್ಫುಲ್ಲಲ್ಲಿ ನೋಡಬೇಕಲ್ಲ. ಓಕೆ, ಅದಕ್ಕೆ ವೆಟ್ ಟಿಶ್ಯೂ ಇದರಲ್ಲಿ 100 ಪೀಸ್ ಉಂಟಂತೆ ಹೇಳಿದರು. ಇದರಲ್ಲಿ 80 ಬರೆದಿದ್ದಾರೆ. ಅವ್ರು ಹೇಳಿದರೆ 100 ಪೀಸ್ ಅಂತ ಉಂಟಂತ ಹೇಳಿದರು. ನೋಡುವ. ಓಕೆ, 100 ಪೀಸ್ ಅಂದರೆ ನಮಗೆ ಡೈಲಿ ಮಾಡಬೇಕಂತೆಲ್ಲ, ನೋಡುವ. ಓಕೆ, ಇಷ್ಟು ನಾನು ಇವತ್ತು ಶಾಪಿಂಗ್ ಮಾಡಿ ಬಂದಿದ್ದೇನೆ. ತುಂಬ ಒಳ್ಳೆಯದುಂಟು. ಇದು ನಮ್ಮ ನಂದಿಗುಡ್ಡ ಶಾಪು. ನಂದಿಗುಡ್ಡದಲ್ಲಿ ನಮ್ಮ ಹತ್ತಿರ ಸ್ವಲ್ಪ ಮುಂದೆ ಹೋದರೆ ದೊಡ್ಡ ಶಾಪ್. ಸೂಪರ್. ಎಲ್ಲ ಬೆಕ್ಕಿಗೆ, ನಾಯಿಗೆ ಎಲ್ಲ, ಪ್ರಾಣಿ ಪಕ್ಷಿಗೆ ಎಲ್ಲ ಅಲ್ಲಿ ಐಟಮ್ಸ್ ಎಲ್ಲ ಉಂಟು. ತುಂಬ ದೊಡ್ಡದುಂಟು, ತುಂಬ ದೊಡ್ಡ ಶಾಪು. ನೋಡು ಬಾಬಾ ಏನೆಲ್ಲ ತಂದದ್ದು ನೋಡು. ಎದ್ದೇಳು ಬಾಬಾ. ನೋಡು, ನಿಮಗೆ ಇಷ್ಟ ಆಯ್ತು ಅಂತ ಹೇಳಬೇಕು ನಮಗೆ. ನೋಡು ಇಲ್ಲಿ ನೋಡು. ಇಲ್ಲಿ ನೋಡು. ಕೂಗು. ಹಂಗೆ ನಿದ್ದೆ. ಸಣ್ಣ ಮಗುವಲ್ಲ, ಈಗ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ನಾನು ಇದಕ್ಕಿಂತ ಮೊದಲೊಂದು ವಿಡಿಯೋ ಹಾಕಿದ್ದೇನೆ. ನಾನೊಂದು ಕೆಲವೊಂದು ಹೆಲ್ಪ್ ಕೇಳಿದೆ ನನ್ನ ಕುಟುಂಬದವರ ಹತ್ರ. ಈ ನಮ್ಮ ಪುಟ್ಟ ಮರಿಗೆ ಏನು ಹೆಸರಿಡಬೇಕು, ಅಂದರೆ ಇದು ಯಾವ ಜಾತಿಯ ಬ್ರೀಡ್ ಅಂತೇಳಿ ನಾನು ಕೆಲವು ಕೇಳಿದ್ದೆ. ಕೆಲವರು ಹಾಕಿದ್ದಾರೆ.
ಗೊತ್ತಾ, ಹಾಕಿದವ್ರು ಕರೆಕ್ಟ್ ಆನ್ಸರ್ ಅದು. ಮತ್ತು ಹೆಸರು ಸಹ ಚೂಸ್ ಮಾಡಿದ್ದಾರೆ, ಪರವಾಗಿಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ಸ್. ನಾವು ಆ ಇದರಲ್ಲಿ ಹೆಸರಲ್ಲಿ ನಾನು ಚೂಸ್ ಮಾಡಿ ನಾವು ಸೆಲೆಕ್ಟ್ ಮಾಡ್ತೇವೆ. ಅದು ನೆಕ್ಸ್ಟ್ ಒಂದು 2-3 ದಿನದ ನಂತರ ನಾನು ವೀಡಿಯೋ ಹಾಕ್ತೇನೆ. ಹಾಗೆಯೇ ಯಾರು ನೋಡಲಿಲ್ಲ ನನ್ನ ವೀಡಿಯೋ, ಈ ವಿಡಿಯೋ ನೋಡುವಾಗ ಮೊದಲಿನ ವೀಡಿಯೋ ನೋಡಲಿಲ್ಲ, ಪ್ಲೀಸ್ ಆ ವಿಡಿಯೋ ನೋಡಿ. ನೀವು ಸಹ ನಿಮಗೇನೋ ಕಮೆಂಟ್ಸ್ ಹಾಕಲಿಕ್ಕೆ ಮನಸ್ಸಿದ್ರೆ ಅದು ಆ ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ. ನನಗೂ ಸಹ ಗೊತ್ತಾಯ್ತು, ಒಳ್ಳೆ ಹೆಸರು ಬಂದರೆ ಖುಷಿ ಆಗ್ತದಲ್ಲ. ಈಗ ಆಲ್ರೆಡಿ ಬಂದಿದೆ, ನನಗೆ ಕೆಲವು ಖುಷಿ ಆಗಿದೆ. ಅದು ಹೆಸರೆಲ್ಲ ಹಾಕಿದಾರಲ್ಲ, ಅದರಲ್ಲಿ ನಾನೊಂದು ಚೂಸ್ ಮಾಡಿದ್ದೇನೆ. ಬಟ್ ಇದಕ್ಕಿಂತ ಒಳ್ಳೆಯ ಹೆಸರು ಬರ್ತದಂತ ನೋಡುವ. ಓಕೆ, ನಾವು ಸಹ ಇಷ್ಟ ತನಕ ಯಾವ್ದು ಹೆಸರಂತ ಚೂಸ್ ಮಾಡಲಿಲ್ಲ. ಈಗ ನಾವು ಪಪ್ಪು, ಬಂಗಾರು ಮತ್ತೆಂತ ಬಾಬಾ ಆ ಥರ ಪ್ರೀತಿನ ನಾವು ಕರೆಯುವುದು. ನೋಡ್ತದೆ, ಮುಖ ನೋಡ್ತದೆ. ಓಕೆ, ಹಾಂ, ಅಳೆ ಪೊಳೆ ತೇ ತುಜ ಫ್ರೆಂಡ್ಸ್ ಪೊಳೆ ಓಶ್ ಹಂಗ ಪೊಳೆ ಹಂಗೆ ಕ್ಯಾಮರಾ ಪೊಳೆ ಬಾಬಾ ಕ್ಯಾಮರಾ ಪೊಳೆ. ಹಾಯ್, ಗುಡ್ ಮಾರ್ನಿಂಗ್ ಗಾಯ್ಸ್, ಖುಷತ್ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಬಬ್ಬಾ. ನನಗೆ ಹೆಸರು ಹಿಡಲಿಲ್ಲ, ನನಗೊಂದು ಹೆಲ್ಪ್ ಮಾಡಿ, ಸುಂದರವಾದ ಒಂದು ಹೆಸರನ್ನು ಹೇಳಿ ನನಗೆ. ಥ್ಯಾಂಕ್ ಯು ಗಾಯ್. ನಿಮ್ಮ ಹೆಸರನ್ನು ಚೂಸ್ ಮಾಡಿ ಒಂದು ಹೆಸರು ನನಗೆ ಕರೀಲಿಕ್ಕೆ ಒಂದು ಹೆಸರಾದರೂ ಕೊಡಿ. ಆಯ್ತು, ಹೇಳಿದ್ದೇನೆ ಆಯಿತಾ? ಓಕೆ ಫ್ರೆಂಡ್ಸ್, ಇದರ ಬಗ್ಗೆ ಏನು ಮಾಹಿತಿ ಇದ್ದರೆ ನಾನು ನಿಮಗೆ ಹೇಳ್ತಾ ಬರ್ತೇನೆ, ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತೇನೆ. ಓಕೆ, ನಿಮ್ಮ ಪ್ರೀತಿಯ ಸಹಕಾರದಿಂದ ಈ ವಿಡಿಯೋ ನೋಡಿ ನಾನು ಹೇಳಿದ ಕೆಲಸವನ್ನು ಕಮೆಂಟಲ್ಲಿ ಹಾಕಿ. ನಿಮಗೆ ಎಷ್ಟು ಪ್ರೀತಿ ಉಂಟಂತ ನಾನು ಅದರಲ್ಲಿ ತಿಳ್ಕೊಳ್ತೇನೆ. ನನಗಂದರೆ ಅಂದರೆ ನಮ್ಮ ಫ್ಯಾಮಿಲಿಯವರಿಗೆ ಪುಟ್ಟಂದರೆ ತುಂಬ 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 ಖುಷಿ. ನಮ್ಮ ಮಗುವಿಗಿಂತ ಜಾಸ್ತಿ ನಾವು ಪ್ರೀತಿ ಕೊಡ್ತೇವೆ, ಅದಕ್ಕೂ ಸಹ ಖುಷಿ ಆಗ್ತದೆ. ನಿನ್ನೆ ಫಸ್ಟ್ ನೈಟ್ ಅಲ್ಲ, ಮನೆಯಲ್ಲಿ ಏನು ಅವನಿಗೆ ಅದು ಫೀಲೇ ಮಾಡಲಿಲ್ಲ, ಅದು ಅಮ್ಮನಿಗೆ ಫೀಲೇ ಮಾಡಲಿಲ್ಲ. ಆ್ಯಕ್ಚುಲಿ ಒಂದು ಫಸ್ಟ್ ನಮ್ಮ ಮನೆಗೆ ಬಂದರು ಉಂಟಲ್ಲ, ಒಂದು ಹೇಳ್ತಾರೆ ನೈಟ್ ಸ್ವಲ್ಪ ಕೂಗ್ತದೆ ಹಾಗೆ ಅಂತ ಹೇಳಿದರು. ಬಟ್ ನಿಜವಾಗುಂಟ ಹೇಗೆ ಮಲಗಿದ್ದಾನೆ ಮತ್ತು ನೋಡ್ತಾ ಇದ್ದ. ಅಷ್ಟು ನಾವು ಕೇರ್ಫುಲ್ಲಾಗಿ ನಾವು ಮಿಡ್ಲಲ್ಲಿ ಎದ್ದು ಅವನನ್ನು ನೋಡ್ತಾ ಇದ್ದೆ ಅಲ್ಲ. ಅವನನ್ನು ನೋಡಿ ಅಲ್ಲಿ ಅವನ ಇದ್ದಾರಂತ ಹೇಳಿ ಅವನು ಖುಷಿನ ಮಲಗ್ತಾ ಇದ್ದ. ಅವನಿಗೆಂದು ಅವನ ಮಮ್ಮಿದ್ದು ಫೀಲ್ ಆಗುವ ತನಕ ನಾವು ಬಿಡಲೇ ಇಲ್ಲ, ಅಷ್ಟು ನಾವು ಪ್ರೀತಿಯಿಂದ ಅವನನ್ನು ನಿನ್ನೆ ನೈಟ್ ನಾವು ನೋಡ್ಕೊಂಡಿದ್ದೀವಿ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ನೈಟ್ ಅವನು ನಿದ್ದೆ ಮಾಡಿದ. ಬೆಳಿಗ್ಗೆ ಎದ್ದು ಅವನ ನಾರ್ಮಲ್ ಡ್ಯೂಟಿ ಮಾಡಿದ, ಪರವಾಗಿಲ್ಲ. ಸ್ವಲ್ಪ ಹ್ಯಾಬಿಟ್ ಆಗ್ತದೆ, ಅವನದು ರುಟೀನೆಲ್ಲ ಹೇಗೆಲ್ಲ ಮಾಡಬೇಕಂತ ಸ್ವಲ್ಪ ಸ್ಟೆಪ್ಪು ನಾನು ಅವನಿಗೆ ರುಟೀನ್ ನಾನು ಕಳಿಸ್ತೇನೆ. ಟೈಮ್ ಹೇಗೆ ಏನು ಮಾಡಬೇಕು ಅಂತೇಳಿ ಅದು ಸ್ವಲ್ಪ ಗೈಡ್ ಮಾಡಲಿಕ್ಕುಂಟು. ಈಗ ಸಣ್ಣ ಮಗುವಲ್ಲ, ಈಗ ತಿಂತದೆ, ಮಲಗ್ತದೆ, ತಿಂತದೆ ಮತ್ತು ಸುಸು ಬಂದರೆ ಸ್ವಲ್ಪ ಅಲ್ಲಿ ಡ್ರಾಪ್ ಮಾಡ್ತಾನೆ. ಪರವಾಗಿಲ್ಲ, ಈಗ ಮಳೆಗಾಲ ಅಲ್ಲ, ಮ್ಯಾನೇಜ್ ಮಾಡ್ಕೊಳ್ತೇನೆ. ಮತ್ತು ಅವನಿಗೆ ಟ್ರೈನಿಂಗ್ ಕೊಟ್ಟು ಅದು ಅಭ್ಯಾಸ ಆಗ್ತದೆ. ಸಣ್ಣ ಮರಿಗೆ ನಾವು ಸ್ವಲ್ಪ ಮಕ್ಕಳಿಗೆ ನೋಡಿ ಯಾವಾಗ ಸುಸು ಮಾಡ್ತದೆ, ಅವರಿಗೆ ಪಾಂಪರ್ಸ್ ಆಗ್ಬೋದು, ಇವರಿಗೆ ಏನಾಗ್ಬೋದು, ಏನು ಹಾಕ್ಲಿಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಈಗ ನಾನು ಈ ಸಾಫ್ಟ್ ಬ್ರಷಿಂದ, ಸಾಫ್ಟ್ ಅಲ್ಲ ಸ್ವಲ್ಪ ಹಾರ್ಡ್ ಉಂಟು, ಬಟ್ ಅದಕ್ಕೆ ಖುಷಿ ಆಗ್ತದೆ, ಬ್ರಷ್ ಮಾಡ್ತೇನೆ. ಯಾಕೆಂದರೆ ಸಣ್ಣ ಮರಿ ಇರುವಾಗಲೇ ನಾವು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಬಿಡೋದಿಲ್ಲ. ನೋಡ ಹೇಗೆ ರಿಯಾಕ್ಷನ್ ಮಾಡ್ತಾನೆ ಅಂತ ನೋಡು. ಚೆನ್ನಾಗ್ತದಾ? ಖುಷಿ ಆಗುತ್ತೆ ಅದಕ್ಕೆ. ಇಲ್ಲಿ ಉಂಟಲ್ಲ, ಇಲ್ಲಿ ಬಾಯಲ್ಲಿ ಸ್ವಲ್ಪ ಜಾಸ್ತಿ ಅವನಿಗೆ. ಬಾಬಾ ತೋರ್ಸು, ಒಂದು ಮುಖ ತೋರ್ಸು, ಮುಖ. ಓ ನಮ್ಮ ಬಾಬಾ ನೋಡಿ, ನನ್ನ ಬಾಬಾ ಸೂಪರ್ ಆಗಿದೆ, ಹೌದಲ್ಲ? ನೋಡ್ತಾನೆ ನೋಡಿ ನಿಮ್ಮನ್ನೇ. ಓಕೆ, ಈ ಥರ ಇಲ್ಲಿ ಒಂದು ಮಿನಿಟ್ ಬಾಬಾರಾವ್ ಇಲ್ಲೇ ಸಾ ನೋಡಿ, ಚಂದ ನಿಲ್ತದೆ ನೋಡಿ, ಅದಕ್ಕೆ ಖುಷಿ ಆಗೋದು ನೋಡಿ. ಯಾವಾಗಲೂ ಬ್ರಷ್ ಮಾಡಿದರೆ ಉಂಟಲ್ಲ, ಅದಕ್ಕೆ ಇದು ಅದರ ರೋಮ ಸ್ವಲ್ಪ ಶೈನ್ ಆಗ್ತದಂತೆ. ಅದು ವೇಸ್ಟ್ ಹೋಗುವುದೆಲ್ಲ ರೋಮ
ಕೋಮಲ್ಲಿ ಹೋಗ್ತದೆ ನೋಡಿ. ಇಲ್ಲಿ ನಿಂತ್ಕೊ ನಾನು ನಿಲ್ಲು ಓಡಬೇಡ. ಓ ಇಲ್ಲಿ ಬಾ. ಅದಕ್ಕೆ ಈಗಲೇ ಸಣ್ಣ ಮರಿ ಇರುವಾಗ ನಾವು ಅಭ್ಯಾಸ ಮಾಡಿದರೆ ಮತ್ತು ಡೈಲಿ ಅದು ಬರ್ತದೆ. ಯಾಕೆಂದ್ರೆ ಇದರ ಅನುಭವ ನನಗೆ ಗೊತ್ತು. ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ 10 ವರ್ಷದ್ದು 11 ವರ್ಷದ ಮೊದಲೊಂದು ನಮ್ಮ ಮನೆಯಲ್ಲಿ ಒಂದು ಲ್ಯಾಬ್ ಒಂದಿತ್ತು, ಲ್ಯಾಬ್ರೇಟ್. ಅದು ಸಣ್ಣ ಮರಿ ಇರುವಾಗ ನಾವು ಉಂಟಲ್ಲ ಇಂಥದ್ದೇ ಒಂದು ಬ್ರಷ್ ಇತ್ತು. ಅದು ಅವನಿಗೆ ಸಹ ನಾವು ಮಾಡ್ತಾಯಿದ್ದೆ. ಬ್ರಷ್ ಅಂತ ಹೇಳುವಾಗ ಉಂಟಲ್ಲ, ಅವನು ಆ ಕಚ್ಚಿ ಉಂಟಲ್ಲ ತರ್ತಾ ಇದೆ. ಯಾಕೆಂದರೆ ನನಗೆ ಬ್ರಷ್ ಮಾಡಿ, ಯಾಕೆಂದರೆ ಅವ್ರಿಗೆ ಎಷ್ಟು ಖುಷಿ. ಲ್ಯಾಬ್ ಗೊತ್ತಲ್ಲ, ಪ್ರೀತಿ. ಅಂದರೆ ಅದು ಫ್ರೆಂಡ್ಲಿ ಡಾಗ್ ಅದು. ಈಗ ಅದು ಮೊನ್ನೆ ಲಾಸ್ಟ್ ಇಯರ್ ಅದು ಡೆತ್ ಆಯಿತು. ನಾಯಿಗೆ ಸ್ವಲ್ಪ ಇಷ್ಟು 12-14 ವರ್ಷ ಅಂತ ಹೇಳ್ತಾರೆ. ಅದು ನಮ್ಮದೊಂದು 11-12 ವರ್ಷ ಆಗ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂ ನೋಡಿ. ಆ ಒಂದು ಪ್ರೀತಿಯ ಪೆಡಿಗ್ರಿ ಅದು ನಾನೀಗ ಡಬ್ಬದಲ್ಲಿ ಹಾಕಿದ್ದೇನೆ. ಅಂದರೆ ಈಗ ಇಟ್ಟರೆ ಇರುವೆ ಎಲ್ಲ ಬರ್ತದಲ್ಲ, ಅದಕ್ಕೆ ನಾನೊಂದು ಟೈಟ್ ಕಂಟೈನರ್ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೇನೆ. ಅದರಲ್ಲಿ ಖಾಲಿ ಉಂಟು ನೋಡಿ. ಅದು ಹೇಗೆ ತಕೊಂಡು ಹೋಗ್ತದೆ. ಹೋಗು ಈಗ ನಿಂದೆ ನೋಡು, ಇದು ನಿಂದ. ಅದಕ್ಕೆ ಸ್ಮೆಲ್ ಬರ್ತಾ ಉಂಟು ನೋಡಿ. ಹೋಗು ತಗೊಂಡೋಗು. ಮತ್ತೊಂದು ಫ್ರೆಂಡ್ಸ್ ಎಂತ ಗೊತ್ತಾ, ಇವನಿಗೆ ಇದು ನಾವು ಬ್ರೌನ್ ಕಾರ್ಪೆಟ್ ಹಾಕಿದ್ದೇವಲ್ಲ, ಇದು ಸ್ಟಾರ್ಟಿಂಗಲ್ಲಿ ನಿನ್ನೆ ಬಂದ ತಕ್ಷಣ ಕಾರ್ಪೆಟಲ್ಲೇ ನಿಂತದ್ದು. ಅವನಿಗೆ ವೈಟ್ ಟೈಲ್ಸ್ ಉಂಟಲ್ಲ, ಈ ಟೈಲ್ಸಿಗೆ ಅವನಿಗೆ ಕಾಲಿಡಲಿಕ್ಕೆ ಬೇಡ. ಯಾಕೆಂದರೆ ಅವನು ಕಾಲಿಗೆ ಸಾಫ್ಟ್ ಉಂಟಲ್ಲ, ಈ ಟೈಲ್ಸಿಗೆ ಬರೋವನಿಗೆ ಕಾಲು ಕೂಸ್ಕೊಂಡು ಹಿಂದಕ್ಕೆ ಹೋಗುದು. ಹಿಂದೆ ಮುಂದೆ ಹೋಗಲಿಕ್ಕೆ ಗ್ರಿಪ್ಪೇ ಸಿಗೋದಿಲ್ಲ. ತುಂಬ ಟ್ರೈ ಮಾಡಿದೆ, ಬಟ್ ಆಗೋದೇ ಇಲ್ಲ. ಮತ್ತು ನಾನೆಂತ ಮಾಡಿದ್ದು, ಹೋಗ್ಬೇಕಂದ್ರೆ ಟ್ರೈ ಮಾಡಿದ್ದು ಇಡುದಲ್ಲಿ, ಅಲ್ಲಿಂದ ಬಾ ಅಂತ ಹೇಳಿ ಬರುವುದೇ ಇಲ್ಲ. ಅವನು ಬಂದು ಅವನಿಗೆ ಇಲ್ಲಿ ಆದರೆ ಅವನಿಗೆ ಸ್ಯಾಟಿಸ್ಫೈ. ಈ ಕಾರ್ಪೆಟಲ್ಲಿ ಖುಷಿ ಆಗೋದು ಅವನಿಗೆ. ಅಂದರೆ ಅವನಿಗೆ ಒಂದು ಸಾಫ್ಟ್ ಆಗ್ತದೆ, ಏನೋ ಖುಷಿ ಆಗೋದು. ಅಲ್ಲಿ ಹೋಗೋದೇ ಇಲ್ಲ. ನೋಡೋ ಟ್ರೈ ಮಾಡ್ತೇವೆ, ಯಾಕೆಂದರೆ ಮನೆ ಸುತ್ತು ಫುಲ್ ತಿರುಗಾಡಬೇಕಲ್ಲ. ಅದು ಕೈ ಕಾಲು ಗಟ್ಟಿ ಆದರೆ ಆಗ್ಬೋದಂತ ನನ್ನ ಅನಿಸಿಕೆ. ಈಗ ತುಂಬಾ ಆಕ್ಟಿವ್ ಆಗಿದ್ದಾನೆ, ನಿನ್ನೆಗಿಂತ ತುಂಬಾ ಅಲ್ಲ, ತುಂಬಾ ಆಕ್ಟಿವ್ ಆಗಿದ್ದಾನಲ್ಲ. ಫ್ರೆಂಡ್ಲಿ ಆಗಿದ್ದಾನೆ. ಈಗ ಅವನಿಗೆ ಗೊತ್ತು ನಮ್ಮ ಮನೆ 4 ಮಂದಿ ಇದ್ದೇವೆ. ಅವನಿಗೆ ಗೊತ್ತಾಗ್ತದೆ, ಮುಖ ಎಲ್ಲ ನೋಡಿ ಪರಿಚಯ ಮಾಡಿದ್ದಾನೆ. ಅವನಿಗೆ ಅವ್ರಿಗೆ ಸ್ಮೆಲ್ ಗೊತ್ತಾಗ್ತದೆ ಅಂತೆಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.